ಒಬ್ಬ ಪತ್ರಕರ್ತನಾಗಿ ಬೇರೆಯವ್ರ ಬಗ್ಗೆ ನಾನು ಬರೀತಾ ಇದ್ದೆ. ಆದರೆ ನಾಳೆ ನನ್ನ ಬಗ್ಗೆ ಬರೆಯೋದನ್ನ ನಾನೇ ಓದಬೇಕು. ಆ ರೀತಿ ಮಾಡ್ಬಿಟ್ಟಿಯಲ್ಲೇ. ನಾಳೆ ನೀನು ಇದೇ ಸೀರೆ ಉಟ್ಕೋಬೇಕು. ಕಲ್ಪನೆ ಮಾಡ್ಕೊಳ್ಳದ ರೀತಿಲಿ ನನ್ನ ಕೈಯಿಂದ ಏಟು ತಿಂದ ನೀನು ಯಾವ ರೀತಿ ಆಘಾತಕ್ಕೊಳಗಾಗಿದ್ದೆ ಅಂದ್ರೆ, ಒಂದೇ ಒಂದು ಶಬ್ದನೂ ಮಾತಾಡದೆ ಕೆನ್ನೆ ಮೇಲೆ ಬಿದ್ದಿದ್ದ ಬಾಸುಂಡೆಗಳನ್ನ ಮುಟ್ಟು ನೋಡ್ಕೊಂಡು ರೂಮಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಬಾಗಿಲು ಮುಚ್ಕೊಳ್ಳೋ ಸಮಯದಲ್ಲಿ ನೀನು ನೋಡೋದು ನೋಟ ಇದೆಯಲ್ಲ, ಆ ನೋಟನ ನಾನೀಗಲೂ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ನಡುಗತ್ತೆ. ಈ ಗಾಜಿನ ಶೀಶೆಯೊಳಗಿರೋ ವಿಷನ ಕುಡಿದು ಈ ದೇಹನ ಬಿಟ್ಟೋಗಿದೆ ಅಲ್ವಾ ಚಂದ್ರಿಕಾ? ನಾನು ಕೂಡ ಈ ಗಾಜಿನ ಚೂರಿಂದಲೇ ಈ ದೇಹನ ಬಿಟ್ಟು ನಿನ್ ಜೊತೆ ಬಂದ್ಬಿಡ್ತೀನಿ ಚಂದ್ರಿಕಾ. ವಿಷ ಕುಡ್ದು ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅನ್ಕೊಂಡ್ಯಾ ಯಶವಂತ? ನಾನು ಇಷ್ಟು ಬೇಗ ಸಾಯ್ತೀನೇನು? ನಿನ್ನ ಆಟಾಡ್ಸ್ಬೇಕು ಅಂತ ಈ ರೀತಿ ನಾಟಕ ಆಡ್ದೆ. ಸತ್ತಂತೆ ನಾಟಕ ಆಡ್ದೆ ಚಂದ್ರಿಕಾ?